ನಮಸ್ಕಾರ ಗೆಳೆಯರೆ. ನಮ್ಮ ಜೊತೆಗೆ ಇವತ್ತು ರೈತ ಸಂಘದ ನಾಯಕರಾದ ಈಚಘಟ್ಟದ ಸಿದ್ಧವೀರಪ್ಪನವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಮಾಡ್ಕೊಳ್ತಾನೆ ಅವ್ರ ಜೊತೆಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಈ ರೈತ ಸಂಘದ ಸಂಬಂಧಪಟ್ಟಂಗೆ ಅಂತ ಮಾತಾಡ್ತಿಲ್ಲ. ನಾನು ಆ್ಯಕ್ಚುಲಿ ಈ ರೈತರ ಸಮಸ್ಯೆಗಳ ಬಗ್ಗೆನೇ ನಾನು ಭಾಳಷ್ಟು ಅಂದರೆ ನನಗೆ ಈ 1988ರಲ್ಲಿ ಮಹೇಂದ್ರನಾಥ್ ಸಿಂಗ್ ಟಿಕಾಯ್ತ್ ಬರೀ ದೊಡ್ಡ ಹೋರಾಟವನ್ನು ಮಾಡಿದರು ಯು ಪಿಯಲ್ಲಿ. ಅವರು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡಿದ್ರು. ಮತ್ತು ಅದೇ ರೀತಿಯಲ್ಲಿನೇ ಹೋರಾಟವನ್ನು ಮಾಡಿದ್ದು 2024 ಐ ಥಿಂಕ್ ಅಲ್ವಾ? 2024 21 22 22 23 24 ಡೆಲ್ಲಿ ಒಳಗೆ ಭಾರಿ ದೊಡ್ಡ ಹೋರಾಟ ನಡೀತು. ಇಡೀ ಕೇಂದ್ರ ಸರ್ಕಾರ ರೈತರನ್ನ ಡೆಲ್ಲಿ ಒಳಗೆ ಬರದಂಗೆ ತಡಿಬೇಕು ಅಂತೇಳಿ ಅದಕ್ಕಾದಂಥ ಬೇಲಿಯನ್ನು ಕಟ್ಟಿದ್ದು, ಟ್ಯಾಕ್ಟ್ರಿಗಳನ್ನು ಇದು ಮಾಡಿದ್ದು, ಸೀಜ್ ಮಾಡಿದ್ದು, ರೈತರನ್ನ ಒಳಗಡೆ ಬರದಂಗೆ ಇದ್ದಿದ್ದು. ರೈತರು ಇಡೀ ಚಳಿ ಒಳಗೇನೆ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದು. ಆದ್ರೂ ಅಲ್ಲಿಂದ 88ರಿಂದ 90 ಇಲ್ಲಿ ತನಕ 2021 22 24 ತನಕನೂ ಆದ್ರೂ ಯಾಕೆ ರೈತರ ಸಮಸ್ಯೆಗಳು ಬಗೆಹರಿಸ್ತಿಲ್ಲ ಸರ್? ಹಾಗೇನೆ ರೈತರ ಸಮಸ್ಯೆಗಳು ಏನಿತ್ತು? ರೈತರ ಸಮಸ್ಯೆಗಳು ಕೇವಲ ಸ್ಥಳೀಯವಾಗಿ ಉಳಿದಿಲ್ಲ. ಇವಾಗ 1994ರ ಗ್ಯಾಟ್ ಒಪ್ಪಂದ ಆದಮೇಲೆ ಅದು ವಿಶ್ವವ್ಯಾಪಿ ಆಯಿತು. ಇದ್ರ ಜೊತೆಗೆ ವಿದೇಶದ ಶಕ್ತಿಗಳು ನಮ್ಮ ದೇಶದ ಒಳಗೆ ಪ್ರವೇಶವನ್ನು ಮಾಡಲಿಕ್ಕೆ ಶುರು ಮಾಡಿದರು ಬೇರೆ ಎಲ್ಲ ರೀತಿಯಲ್ಲಿ. ಆ ಹಂತದವರೆಗೆ ಇರುವಂತಹ ರೈತರ ಸಮಸ್ಯೆಗಳು ಅದು ಕೂಡ ವಿಶಾಲವಾಗಿ ಸಮಸ್ಯೆಗಳು ಬೆಳೀತು, ಪರಿಹಾರ ಎಲ್ಲೂ ಲಭ್ಯ ಆಗಲಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದರೆ ವಿಶ್ವ ವ್ಯಾಪಾರಿ ಸಂಸ್ಥೆಯ ಒಳಗೆ ಇರುವಂತಹ ನ್ಯೂನ್ಯತೆಗಳು. ಇದೇ ಕಾರಣಕ್ಕೆ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು ಕೃಷಿ ಕ್ಷೇತ್ರವನ್ನು WTOದಿಂದ ಹೊರಗಿಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಆ ಪ್ರಯತ್ನ ಆಗದೇ ಇರೋ ಕಾರಣ ಇವತ್ತು ಸಮಸ್ಯೆ ಜಟಿಲ ಆಗಿದೆ. ವಿದೇಶಿ ಶಕ್ತಿಗಳು ದೇಶದ ಎಲ್ಲ ಭಾಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ವ್ಯಾಪಿಸ್ತಾ ಇದೆ. ಹಾಗಾಗಿ ಎಲ್ಲ ದೇಶಗಳಿಂದಲೂ ಕೂಡ MNCಗಳ ಹೆಸರಲ್ಲಿ ನಮ್ಮಲ್ಲಿ ಬಂದು ಅವರ ಕದಂಬ ಬಾಹುಗಳನ್ನು ಚಾಚ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಸಮಸ್ಯೆ ನಿವಾರಣೆ ಆಗುವಂಥ ಸ್ಥಳದಲ್ಲಿ ಸಮಸ್ಯೆಗಳ ಉದ್ಭವ ಜಾಸ್ತಿ ಆಯಿತು. ಯಾಕೆ ಜಾಸ್ತಿ ಆಗ್ತಿದ್ದಾರೆ? ಇದಕ್ಕೆ ಹೇಗದು ಸಮಸ್ಯೆ ಉದ್ಭವ ಆಯಿತು ಈಗ, ಆದರೆ ಸಮಸ್ಯೆ ಏನದು? ರೈತರ ಸಮಸ್ಯೆ ಆರಾಮಾಗಿದ್ದಾರಲ್ಲ. ರೈತರು ಮೇಲ್ನೋಟಕ್ಕೆ ಆರಾಮಾಗಿದ್ದಾರೆ, ಯಾಕೆಂದರೆ ಸರಳ ಜೀವಿಗಳು, ಏನನ್ನು ತೋರಿಸ್ಕೊಳ್ಳೋದಿಲ್ಲ. ಒಳಗಿನ ಸಮಸ್ಯೆನ ಒಳಗೇ ನುಂಗ್ಕೊಂಡು ಸಹಿಸ್ಕೊಳ್ಳುವಂಥ ಒಂದಷ್ಟು ಶಕ್ತಿ ಸಹಜವಾಗಿ ರೈತರಿಗೆ ಬಂದ್ಬಿಟ್ಟಿದೆ. ಆದರೆ ಸಮಸ್ಯೆಗಳು ಬಂದಿರೋದು ಮೂಲವಾಗಿ ಕೃಷಿ ಕ್ಷೇತ್ರದಲ್ಲಿ ನಾವು ಏನನ್ನು ಇನ್ಪುಟ್ ಮಾಡ್ತೀವಿ. ಇದು 1960ರ ನಂತರದ ಬೆಳವಣಿಗೆಗಳಲ್ಲಿ 70ರ ದಶಕದ ಆರಂಭದಿಂದ ಶುರುವಾಗಿದ್ದು ವೆಚ್ಚಾಧಾರಿತ ಕೃಷಿ. ಅಲ್ಲಿಯವರೆಗೂ ಕೂಡ ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ವಿ ಎಲ್ಲ ರೂಪದಲ್ಲಿ. ಹೌದು. ಅದರ ನಂತರ ಹಸಿರು ಕ್ರಾಂತಿ ಮೇಲೆ ಪ್ರಾಬ್ಲಮ್ ಆಯ್ತು ಅಂತ ಪ್ರಾರಂಭ ಜಾಸ್ತಿ ಆಯಿತು. ಯಾಕೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮ್ಮ ಪುರಾತನ ಕಾಲದಿಂದ ಬರುವಂತಹ ಪರಂಪರಾಗತ ಕೃಷಿ ಶೈಲಿಯಿಂದ ಹೊರಗೆ ಬಂದ್ವಿ. ಖರ್ಚೇ ಇಲ್ಲದೆ ಇರುವಂತಹ ಕೃಷಿಯಿಂದ ಇವತ್ತು ಖರ್ಚಿನ ವ್ಯವಸಾಯದ ಕಡೆಗೆ ನಾವು ಹೊರಟು ಬಂದ್ವಿ. ಆದರೆ ಸರ್ಕಾರಗಳು ಹಸಿರು ಕ್ರಾಂತಿಯ ಹೆಸರಲ್ಲಿ ದೇಶದ ಆಹಾರ ಸಮಸ್ಯೆಯನ್ನು ನೀಗಿಸಬೇಕು ಅನ್ನೋ ಕಾರಣಕ್ಕೆ ಬೇರೆಲ್ಲ ಸಂಕರ ಬಿತ್ತನೆಯ ಬೀಜಗಳು, ಅದಕ್ಕೆ ಎಲ್ಲ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿಕೀಟನಾಶಕಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ, ಮತ್ತು ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಅಳವಡಿಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಖರ್ಚು ಇಲ್ಲದಂತಹ ಕೃಷಿಯಿಂದ ಖರ್ಚಿನ ಕೃಷಿ ಜಾಸ್ತಿ ಆಯಿತು. ಇಲ್ಲಿ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಒಂದು ಪ್ರಶ್ನೆ ಸರ್. ಅವಾಗಿದ್ದಂಥ ನಮ್ಮ ಏನಂತಾರೆ ನಾವು ಜನಸಂಖ್ಯೆ ಎಷ್ಟಿತ್ತು, ಈಗ ಜನಸಂಖ್ಯೆ ಜಾಸ್ತಿ ಆಯಿತು. ಈಗ ನಮ್ಮಲ್ಲಿ ಭಾಳಷ್ಟು ಜನ ಕೇಳ್ತಾರೆ, ಅಲ್ರಿ ನಿಮ್ಮ ಹಳೆ ಪಾರಂಪರಿಕವಾದಂಥ ಕೃಷಿಯನ್ನು ನೀವು ಮಾಡೋದಾದರೆ ನೀವು ಆ ಜನಗಳಿಗೆ ನೀವು ಹೇಗೆ ನೀವು ರೇಷನನ್ನು ಕೊಡೋಕ್ಕೆ ಸಾಧ್ಯತೆ ಇದೆ ಅಲ್ರಿ? ಆಹಾರ ಪದ್ಧತಿಗಳನ್ನ ಹೆಂಗೆ ನೀವು ನೀಗಿಸ್ತೀರಾ? ಇದನ್ನು ಮಾಡದಲೇ ಇದ್ದಿದ್ರೆ, ಹಸಿರು ಕ್ರಾಂತಿ ಬರ್ದಲೇ ಇದ್ದಿದ್ರೆ ಇವತ್ತಿನ ದಿವಸ ಜನ ಸಾಯ್ಬೇಕಾಗಿತ್ತು ಅಂತ ಹೇಳ್ತಾರೆ.
ತಮ್ಮ ವಿಚಾರ ಸರಿ ಇದ್ದರೂ ಕೂಡ ಈಗ ನಮ್ಮ ದೇಶದಲ್ಲಿ ಸುಮಾರು 3 ವರ್ಷಕ್ಕೆ ಆಗುವಷ್ಟು ಆಹಾರ ಧಾನ್ಯಗಳ ದಾಸ್ತಾನಿದೆ. ಎಷ್ಟು ವರ್ಷ? ಹೆಚ್ಚು 3 ವರ್ಷಗಳಿಗೆ ಆಗುವಷ್ಟು 3 ವರ್ಷ ಆಹಾರದ ದಾಸ್ತಾನು ಇದೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ. ಅದು ಹಸಿರು ಕ್ರಾಂತಿಯ ಫಲವತ್ತ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಅದು. ಆದರೆ ಇದರ ಇನ್ನೊಂದು ಮುಖವನ್ನು ಕೂಡ ನಾವು ನೋಡಬೇಕಾಗತ್ತೆ. ಹೇಳಿ. ತಾವೇನು ಹೇಳಿದ್ರಿ, ಸ್ವಾತಂತ್ರ್ಯ ನಂತರ ಜನಸಂಖ್ಯೆ ಎಷ್ಟಿತ್ತು, ಇವತ್ತೆಷ್ಟಾಗಿದೆ, ಆಹಾರದ ಅಭಾವ ಇತ್ತು, ಇದು ಅಷ್ಟು ಮೇಲ್ನೋಟಕ್ಕೆ ಸರಿ, ಹೌದು. ಆದರೆ ಸ್ವಾತಂತ್ರ್ಯ ನಂತರದ ದಿನಮಾನಗಳಲ್ಲಿ ಕಡಿಮೆ ಆಹಾರವನ್ನು ತಿನ್ನುವಂತಹ ಜನ, ವಾರದಲ್ಲಿ 2-3 ದಿನ ಉಪವಾಸ ಮಲಗುತ್ತಾ ಇದ್ದಂತಹ ಜನ ಆರೋಗ್ಯ ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ರು. ಇವತ್ತು ಯಾರೂ ಉಪವಾಸ ಮಲಗದೇ ಇರುವಂತಹ ವಾತಾವರಣ ನಿರ್ಮಾಣ ಆಗಿದ್ದಾಗ್ಯೂ ಕೂಡ ಇವತ್ತು ಆಸ್ಪತ್ರೆಗಳ ಪ್ರಮಾಣ ಜಾಸ್ತಿ ಆಗಿದೆ, ಕಾಯಿಲೆಯವರ ಪ್ರಮಾಣ ಜಾಸ್ತಿ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಸುಮಾರು 30-40 ವರ್ಷದ ಹಿಂದಿನವರೆಗೂ ಕೂಡ, ಸ್ವಾತಂತ್ರ್ಯ ನಂತರದ 30-40 ವರ್ಷದ ಹಿಂದಿನವರೆಗೂ ಕೂಡ ಇವತ್ತು ಯಾವ ಪ್ರತಿ ಮನೆಯಲ್ಲಿ ಕಾಯಿಲೆಗಳು ಗಂಟೆ ಹೊಡಿತಾ ಇದ್ದಾವೆ, ಅವತ್ತು ಆ ಹೆಸರುಗಳೇ ಗೊತ್ತಿರಲಿಲ್ಲ. ಅದೇ ಸರ್, ಅವಾಗಿರೋ ಜನಸಂಖ್ಯೆ ಇಲ್ಲಲ್ಲ, ಜನಸಂಖ್ಯೆ ಇದಕ್ಕೆ ಏನು ಹೇಳ್ತಾರೆ, ಇದಕ್ಕಂದ್ರೆ ಈಗ ಏನು ನಾವು ಬೆಳೆ ಹೆಂಗೆ ಕೊಡ್ಬೇಕಂದ್ರೆ ಆರೋಗ್ಯ ಹೆಂಗೆ ಮಾಡಿ? ಇಲ್ಲ, ನಾನು ಹೇಳೋದನ್ನು ಸ್ವಲ್ಪ ಗಮನಿಸಿ. ಯಾಕೆ ಇವತ್ತು ಅಷ್ಟು ಕಾಯಿಲೆಗಳು ಬರ್ತಾ ಇದೆ ಅಂದರೆ, ಹೆಚ್ಚು ಆಹಾರ ಉತ್ಪಾದನೆ ಮಾಡಿದ್ವಿ ನಾವು. ಅದು ಸೈಂಟಿಸ್ಟು ಕೊಟ್ಟಂತಹ ಬೀಜಗಳು, ಆ ಕ್ರಮಗಳು, ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಹೆಚ್ಚು ಬೆಳೆಯನ್ನು ತೆಗೆದ್ವಿ. ಹೆಚ್ಚು ಬೆಳೆಯನ್ನು ಬೆಳೆಯುವಂಥ ಬೀಜಗಳನ್ನು ವಿಜ್ಞಾನಿಗಳು ತಯಾರು ಮಾಡಿಕೊಟ್ರು. ತಯಾರು ಮಾಡಿಕೊಟ್ಟ ಪರಿಣಾಮ ಏನಾಯಿತು, ಪ್ರಕೃತಿಗೆ ವಿರುದ್ಧವಾದಂತಹ ನಡೆಯನ್ನು ಆಧುನಿಕ ವಿಜ್ಞಾನಿಗಳು ಅನುಸರಿಸಿದ್ದು ಪರಿಣಾಮ. ಹಾಗಾಗಿ ಆವಾಗ ಎತ್ತರ ಬೆಳೆಯುವಂತಹ ಬೆಳೆಗಳನ್ನು ಕುಬ್ಜ ಮಾಡಿ ಆ ಪೋಷಕಾಂಶಗಳನ್ನು ಕಾಳುಗಳಲ್ಲಿ ಉತ್ಪಾದನೆಯಲ್ಲಿ ತೊಡಗಿಸುವಂಥ ಟೆಕ್ನಾಲಜಿಯನ್ನು ಬೆಳೆಸಿದ್ರು, ವಿಜ್ಞಾನಿಗಳು ಬಳಸಿದ್ರು. ಪರಿಣಾಮ ಆ ಹೆಚ್ಚು ಉತ್ಪಾದನೆಯ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಶುರುವಾಯಿತು. ನಮ್ಮ ಶರೀರಕ್ಕೆ ಅಗತ್ಯ ಇರುವಂಥ ನ್ಯೂಟ್ರಿಷನ್ಸ್ ಇಲ್ಲ, ಈಗ ನ್ಯೂಟ್ರಿಷನ್ಸ್ ಕೊರತೆ ಶುರುವಾಯಿತು, ನಾರಿನಾಂಶ ಕೊರತೆ ಶುರುವಾಯಿತು. ಹಾಗಾಗಿ ಆಹಾರ ಹೆಚ್ಚಾದರೂ ಕೂಡ ಆಹಾರದಲ್ಲಿ ಲಭ್ಯ ಆಗಬೇಕಾಗಿರುವಂಥ ಪ್ರಮಾಣದ ಕೊರತೆ ಶುರುವಾಗಿದ್ದಕ್ಕೆ ಇವತ್ತು ಕಾಯಿಲೆಗಳ ಪ್ರಮಾಣ ಜಾಸ್ತಿ ಆಯಿತು. ಹಾಗಾಗಿ ನಾವು ಇವತ್ತು ಕೂಡ ಬೆಳೀತಾ ಇರುವಂಥ ನಮ್ಮದೇ ಸ್ಥಳೀಯ ತಳಿಗಳು ಏನಿದ್ದಾವೆ, ಆ ಎಲ್ಲ ತಳಿಗಳನ್ನು ಕೂಡ ನಾವು ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡ್ರೆ, ಅಥವಾ ಸಂಕರ ಬಿತ್ತನೆ ಬೀಜಗಳನ್ನು ನಾವು ಏನು ಇವತ್ತು ಬಳಸ್ತಾ ಇದ್ದೀವಿ, ಹೈಬ್ರಿಡ್ ಬೀಜಗಳನ್ನು, ಆ ಬೆಳೆಗಳನ್ನು ಬಳಸ್ತಾ ಇದ್ದೀವಿ. ಆ ಬೆಳೆಗಳನ್ನು ಬಳಸಿ ನಾವೇನು ಊಟ ಮಾಡ್ತೀವಿ, ಹೆಚ್ಚು ದೊಡ್ಡ ಗಾತ್ರದಲ್ಲಿ ನಾವು ಊಟ ಮಾಡ್ಬೋದು ಆ ಆಹಾರವನ್ನು. ಆದರೆ ನಮ್ಮ ಸನಾತನ ಬೀಜಗಳು, ಪರಂಪರಾಗತ ಬೀಜಗಳು ಏನು ಬಂದಿದೆ, ಅದು ಏನು ತಳಿ ತಂತ್ರವನ್ನು ತಿರುಚದೇ ಇರುವಂಥ ಬೀಜಗಳೇನಿದ್ದಾವೆ, ಅವುಗಳಿಂದ ಬೆಳೆದಂತಹ ಬೆಳೆಗಳನ್ನು ನಾವು ಹೆಚ್ಚು ತಿನ್ನಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂದರೆ ಕಡಿಮೆ ತಿಂತೀವಿ. ಇದು ಒಂಥರ ಬೂಸ ಥರ. ಹೌದು, ಯಾವುದು ಹೈಬ್ರಿಡ್ ಊಟ ಬೂಸ ಥರ. ಈಗ ನಾವು ತಿಂತಿರೋದು ಬೂಸ. ಹೌದು, ನಾವು ತಿಂತಿರೋದು ಇದಲ್ಲ, ಯಾರು ಕ್ವಾಲಿಟಿ ಥರದ ಫುಡ್ ಅಲ್ಲ. ನಮ್ಮ ಆರೋಗ್ಯಕ್ಕೆ ಅನುಕೂಲಕರವಾದಂತಹ ಪೋಷಕಾಂಶಗಳ ಕೊರತೆ ಇರುವಂತಹ ಊಟ ಅದು. ಹೊಟ್ಟೆ ತುಂಬುತ್ತೆ, ಬಹಳ ತಿನ್ಬೋದು, ಬಹಳ ತಿನ್ಬೋದು. ಸಹಜವಾಗಿ ನಮ್ಮ ದೇಹ ಈ ಆಹಾರವನ್ನು ಹೆಚ್ಚು ತಗೊಂಡ್ರು ಕೂಡ ಪೋಷಕಾಂಶಗಳನ್ನು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ರೀತಿ ಪರಂಪರಾಗತವಾಗಿ ಬಂದಂತಹ ನಮ್ಮ ಜನಪದ ಬೀಜಗಳು, ನಾಡತಳಿಯ ಬೀಜಗಳು, ಪರಂಪರಾಗತವಾಗಿ ಬಂದಂಥ ಬೀಜಗಳೇನಿದ್ದಾವೆ, ಆ ಆಹಾರವನ್ನು ಕಡಿಮೆ ಗಾತ್ರದಲ್ಲಿ ತಿಂದರೂ ಕೂಡ ಹೊಟ್ಟೆ ತುಂಬಿದಂತೆ ನಮಗೆ ಭಾವನೆ ಬರುತ್ತೆ. ಸರ್, ಅದೇ ಈಗ ಈ ನಮ್ಮ ರಾಸಾಯನಿಕದಿಂದ ಬೆಳೆಬೋದಂಥ ಬೀಜಗಳಾಗಿರ್ಬೋದು, ನಮ್ಮ ಜವಾರಿ ತಳಿ ಆಗಿರ್ಬೋದು, ಅದು ಒಂದು ಕಡೆಗೆ ಇಟ್ಟಿದೆ. ಅದು ಈಗ ಆಲ್ರೆಡಿ ಬೇರೆ ಥರ ಆಗಿರೋದು. ಸರ್ಕಾರಗಳ ಬಗ್ಗೆ ನನಗೆ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅಷ್ಟು ದಿನ ಡೆಲ್ಲಿ ಒಳಗೆ ರೈತರು ಕೂತ್ಕೊಂಡ್ರು, ಪ್ರತಿಭಟನೆ ಮಾಡಿದರು. ಸಮಸ್ಯೆ ಬಗೆಯಿರುತ್ತಾ? ಇಲ್ಲ. ಯಾಕೆ ಸಮಸ್ಯೆ ಬಗೆಯಿರ್ತದೆ? ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಸ್ವಾಮಿನಾಥನ್ ವರದಿ ಏನು ಹೇಳುತ್ತೆ ಅಂದರೆ, ಎಲ್ಲ ರಾಜಕೀಯ ಪಕ್ಷಗಳು ಹೇಳೋದು ಒಂದೇನೆ, ನಾವು ರೈತರ ಪರವಾಗಿದ್ದೀವಿ, ನಾವು ರೈತರ ಪಕ್ಷ. ಎಲ್ಲ ಪಕ್ಷದ ರಾಜಕಾರಣಿಗಳು ಬಂದಾಗೆಲ್ಲ ಬರ್ತಾರೆ. ರಾಜಕಾರಣಿಗಳು ಬಂದು ಪ್ರತಿಭಟನೆ ನಿಂತ್ಕೊಳ್ತಾರೆ. ಕಾಂಗ್ರೆಸ್ ಇಲ್ದಿದ್ದಾಗ BJP ನಾಯಕರು ಬರ್ತಾರೆ, BJP ಇಲ್ದಿದ್ದಾಗ ಕಾಂಗ್ರೆಸ್ ನಾಯಕರು ಬಂದು ನಿಂತ್ಕೊಳ್ತಾರೆ, ಅಷ್ಟೇ. ಅದು ಸಮಸ್ಯೆ ಬಗೆಹರಿಯುತ್ತಾ ಅಂತ ಕೇಳ್ತೀವಿ. ಸಮಸ್ಯೆಗಳು ಯಾವುದೂ ಬಗೆಹರಿಯೋದಿಲ್ಲ. ಯಾಕೆ ಅಂತ ಹೇಳಿದರೆ, ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಂದರ್ಭ ಬಂದಾಗ ಹಸಿರು ವಸ್ತ್ರವನ್ನು ಬಳಸ್ತಾರೆ, ಅವರ ಅನುಕೂಲಕ್ಕೆ ಬಳಸ್ತಾರೆ. ಆದರೆ ಅವರಿಗೆ ಹಸಿರು ವಸ್ತ್ರವನ್ನು ಧರಿಸುವಂತಹ ಯೋಗ್ಯತೆ ಇಲ್ಲ.
ಯಾಕೆ ಅಂದರೆ 139 ಜನ ಬಲಿದಾನದ ಫಲವಾಗಿ ನಮ್ಮ ಹೆಗಲ ಮೇಲೆ ಹಸಿರು ವಸ್ತ್ರ ಬಂದಿದೆ. ಇದಕ್ಕೆ ಒಂದು ಬದ್ಧತೆ ಇದೆ, ಶಿಸ್ತಿದೆ, ಪಾರದರ್ಶಕತೆ ಇದೆ, ಸಾಮಾಜಿಕ ಕಳಕಳಿ ಇದೆ. ಇದನ್ನು ಯಾರು ಬೇಕಾದರೂ ಬಳಸೋದು ಅಂತ ಹೇಳಿದರೆ ಡೋಂಗಿತನ. ಅವರದೇ ಆದಂತಹ ವಸ್ತ್ರಗಳು ಏನಿದಾವೆ ಸಿಂಬಲ್ ಮಾಡ್ಕೊಂಡಿದ್ದಾರೆ, ಅದೇ ಪಕ್ಷದ ಸಿಂಬಲ್ ಆಕ್ಷೇಪಣೆ ಇಲ್ಲ. ಅದು ಹಸು ಶಾಲಾ ಕಳೆದು ಸರಿಯಲ್ಲ ಅಂತ ಹೇಳ್ತಾರೆ. ಅವರ ಯೋಗ್ಯತೆಗೆ ಯೋಗ್ಯತೆ ಇಲ್ಲ, ಸಮ ಆಗೋದಿಲ್ಲ. ಅವ್ರ ಯೋಗ್ಯತೆ ಸರಿ ಇಲ್ಲ. ಅವ್ರ ಯೋಗ್ಯತೆ ಇದಕ್ಕೆ ಸಮ ಆಗೋದಿಲ್ಲ, ಇದನ್ನ ಹಾಕೋ ಯೋಗ್ಯತೆ ಅವ್ರಿಗಿಲ್ಲ. ಆದರೆ ಹಾಕೊಳ್ತಾರೆ, ಓಡಾಡ್ತಾರೆ, ಈ ಥರದ್ದೆಲ್ಲ ಮಾಡ್ತಾರೆ, ಅದೆಲ್ಲ ಒಂದು ಕಡೆಗೆ ಇರಲಿ. ಆದರೆ ಸ್ವಾಮಿನಾಥನ್ ವರದಿ ಏನು ಹೇಳುತ್ತೆ ಸರ್? ಸ್ವಾಮಿನಾಥನ್ ವರದಿ 2 ವಿಚಾರಗಳನ್ನು ನಾವು ಗಮನಿಸಬೇಕಾಗತ್ತೆ. ಹಾಂ ಸರ್. WTOಗೆ ಮನಮೋಹನ್ ಸಿಂಗ್ ಅವರು ಸಹಿ ಹಾಕೋದಕ್ಕಿಂತ ಮುಂಚೆ 83ನೇ ಇಸ್ವಿಲಿ 1983ರಲ್ಲಿ ವಿಶ್ವ ಮಟ್ಟದಲ್ಲಿ ಒಂದು ಕೃಷಿ ಮತ್ತು ಆಹಾರದ ಒಂದು ಆಯೋಗದ ಅಧ್ಯಕ್ಷರನ್ನ ಮಾಡಿದ್ರು ಸ್ವಾಮಿನಾಥನ್. ಅದರಲ್ಲಿ ಆಹಾರದ ಬಗ್ಗೆ ಮತ್ತೆ ಕೃಷಿ ಸಂಪನ್ಮೂಲದ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಿ ವರದಿ ಬೇಕು ಅಂತ ಹೇಳಿ ಅವತ್ತು ಅವರನ್ನು ನೇಮಕ ಮಾಡಿತ್ತು. 1983ರಲ್ಲೇ ಒಂದು ವರದಿ ಕೊಟ್ಟಿದ್ರು, WTOಗೆ ಸಹಿ ಹಾಕೋದಕ್ಕಿಂತ 10-11 ವರ್ಷ ಹಿಂದೆ. ಆವಾಗಲೇ ಅವರು ಬೀಜದ ಬಗ್ಗೆ ಅಧ್ಯಯನವನ್ನು ಮಾಡಿ, ಬೀಜ ಕೇವಲ ನಮ್ಮದು ಅಂತಲ್ಲ, ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಭದ್ರತೆ ಬೇಕು. ಪಾರಂಪರಾಗತ ಬೀಜಗಳು, ಈ ಬೀಜ ರೈತನ ಹಕ್ಕು. ಪರಂಪರೆಯಿಂದ ರೈತರೇ ಮೂಲತಃ ಇದನ್ನು ತಂದಿರೋದು. ಅವರು ಸಂಪೂರ್ಣವಾಗಿ ಅವರ ಜೀವಮಾನವನ್ನು ತೊಡಗಿಸಿಕೊಂಡು ಅವರದಲ್ಲಿ ಸಾಧಕ ಬಾಧಕವನ್ನು ಅಧ್ಯಯನ ಮಾಡಿ ಅದನ್ನು ಅಭಿವೃದ್ಧಿ ಮಾಡೋದು, ಸಂರಕ್ಷಣೆ ಮಾಡೋದು, ಬಿತ್ತೋದು, ಆಹಾರವಾಗಿ ಬಳಸೋದು ಎಲ್ಲದನ್ನೂ ಅವರು ಹಿಡಿತಕ್ಕಿಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವನಿಗೆ ಮಾನ್ಯತೆ ಬೇಕು, ಭದ್ರತೆ ಬೇಕು ಅನ್ನೋ ಮಾತನ್ನು 83ರ ದಶಕದಲ್ಲೇ ಹೇಳಿದರು ಸ್ವಾಮಿನಾಥ್ ಅವರು. ಆಮೇಲೆ ಅವರನ್ನ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಒಂದು C2+50 ಆಧಾರವನ್ನು ಇಟ್ಕೊಂಡು ಅವರು ಒಂದು ಫಾರ್ಮುಲಾ ತೆಗೆದರು. ಯಾಕೆ ತೆಗೆದ್ರು ಅಂತ ಹೇಳಿದ್ರೆ 2000ನೇ ಇಸ್ವಿ ಆಜುಬಾಜಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿಯೂ ಕೂಡ ರೈತರ ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ. ಹೌದು. ಆ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆ ಪ್ರಾರಂಭ ಆದಮೇಲೆ ಅದಕ್ಕೆ ಕಾರಣವನ್ನು ಹುಡುಕಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಆಂಧ್ರ ಗೌರ್ಮೆಂಟು ನೇಮಕ ಮಾಡಿತು. ನೇಮಕ ಮಾಡಿದಾಗ ಅಲ್ಲಿ ಹತ್ತಿ ಬೆಳೆಗಾರರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು. ಬಹಳ ಜನ ಹತ್ತಿ ಬೆಳೆಗಾರರು ಮತ್ತು ಭತ್ತ ಬೆಳೆಗಾರರು ಇಬ್ಬರೇ ಆತ್ಮಹತ್ಯೆ ಮಾಡ್ಕೊಂಡಿರೋದು. ನಮ್ಮ ಬಯಲುಸೀಮೆಯ ಕಡೆಗೆ ರೈತರು ಆತ್ಮಹತ್ಯೆ ಕಡಿಮೆ ನಮ್ದು. ಅದೇ, ಆದರೆ ಅದು ವಿಷಯ ಬೇರೆ ಬೇರೆ ದಿಕ್ಕಿಗೆ ಹೋಗುತ್ತೆ. ಆದರೆ ಅಲ್ಲಿ ಆತ್ಮಹತ್ಯೆಯನ್ನ ಯಾಕೆ ಮಾಡಿಕೊಂಡ್ರು ಅಂತ ಮೊದಲನೇ ಸಾರಿ ಅಧಿಕೃತವಾಗಿ ನಮಗೆ 2009 ಇಸ್ವಿಯಲ್ಲಿ ಆಧಾರ ಸಿಕ್ಕಿದ್ದು. ಅಲ್ಲಿನ ಸಮಿತಿ ಒಂದು ವರದಿಯನ್ನು ಕೊಡ್ತು. ಅವರೆಲ್ಲರೂ ಕೂಡ BT ಹತ್ತಿ ಬೀಜಗಳನ್ನು ಬಳಸಿ ಬೆಳೆ ಫೇಲ್ಯೂರ್ ಆಗಿ ಎರಡನೇ ಬೆಳೆ ತೆಗಿಲಿಕ್ಕೆ ಅವಕಾಶ ಆಗದೇನೆ ಆರ್ಥಿಕ ಸ್ಥಿತಿಯಲ್ಲಿ ಅವರು ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ದಾರಿ ಹಿಡಿದ್ರು ಅಂತ ವರದಿ ಕೊಡ್ತು. ಕರ್ನಾಟಕದಲ್ಲಿ ಆವಾಗ ನಮ್ಮ ಸಂಘಟನೆ ಏನು ಹೋರಾಟವನ್ನು ಶುರು ಮಾಡಿತ್ತು, BT ಹತ್ತಿ ಬೀಜಗಳನ್ನು ರದ್ದು ಮಾಡಬೇಕು, ಬೇರೆ ಬೇರೆ ಭಾಗದಲ್ಲಿ BT ಬಿತ್ತಿರೋ ಹೊಲಗಳಿಗೆ ದಾಳಿ ಇಟ್ಟು ಅವನ್ನೆಲ್ಲ ಬೆಳೆ ಕಿತ್ತು ಸುಟ್ಟು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಮಾಡೇ ಆಗಿತ್ತು. ಅಲ್ಲೇವರೆಗೂ ನಾವು ಹೇಳ್ತಾ ಇದ್ದದ್ದು ಒಂದು ರೀತಿ ಬೇರೆ ಎಲ್ಲರೂ ಕೂಡ ಸರ್ಕಾರದವರು ಕತೆ ಥರ ಕೇಳ್ತದೆ, ಏನೋ ಹೇಳ್ತಾರೆ ಸುಮ್ಮನೆ ಅಂತ. ಆದರೆ ಆಂಧ್ರದಲ್ಲಿ ಆ ವಿಜ್ಞಾನಿಗಳ ತಂಡ ಕೊಟ್ಟಂಥ ವರದಿಯ ಆಧಾರದ ಮೇಲೆ BTಯ ಹತ್ತಿಯ ಬೀಜಗಳು ಎರಡನೇ ಬೆಳೆಗೆ ಅವಕಾಶ ಆಗದೇ ಇರೋದ್ರಿಂದ ಒಂದು, ಎರಡನೇ ಬೆಳೆ ಯಾಕೆ ಬರಲಿಲ್ಲ ಬೇರೆ ಬೆಳೆ ಅಂತ ಹೇಳಿದರೆ, ಸಂಪೂರ್ಣವಾಗಿ 2, 3, 4 ಅವಧಿಗಳನ್ನು ಅದೇ ಹತ್ತಿ ಬೀಜವನ್ನು ಬಿತ್ತಿ ಬೇರೆ ಬೆಳೆಗೆ ಬೇರೆ ಬೀಜವನ್ನು ಬಿತ್ತಿದಾಗ ಆ ಬ್ಯಾಚುಲಸ್ ತುರಿಂಗಿಯನ್ಸಿಯಸ್ ಅಂತ ಏನು ವಿಷಾಣು ಬರುತ್ತಲ್ಲ, ಆ ವಿಷಾಣು ಆ ಗಿಡದ ಎಲ್ಲ ಭಾಗಗಳಲ್ಲಿ ಎಲೆ, ಹೂವು, ಕಾಂಡ ಭಾಗಗಳಲ್ಲಿ ಬಂದು ಭೂಮಿಯಲ್ಲಿ ಬಿದ್ದು ಭೂಮಿಯಲ್ಲಿ ಸೇರಿಕೊಂಡು BT ಹತ್ತಿಯನ್ನು ಹೊರತುಪಡಿಸಿ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದನ್ನು ವಿಜ್ಞಾನಿಗಳ ತಂಡ ಪತ್ತೆ ಹಚ್ಚಿತು. ಇದೇ ಕಾರಣಕ್ಕೆ ಅವರು ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು ವರದಿಯನ್ನು ಕೊಡ್ತು. ಆಗ ಕರ್ನಾಟಕದಲ್ಲಿ ನಾವೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಪುಷ್ಟಿ ಬಂತು. ಈಗ BT ಹತ್ತಿ ಬಗ್ಗೆ ಈಗಲೂ ಚಳವಳಿ ನಡೀತಿದೆ, ಆಕಾರ ಆಗ್ತಿದಾರಲ್ಲ. ಹೌದು. ಆದರೆ BT ವ್ಯಾಪಕವಾಗಿ ಬೆಳೆದಿದೆ. ಆದರೆ 2 ಸಾರಿ 3 ಸಾರಿ ಬೆಳೆದವರು ಮತ್ತೆ BT ಸವಸ ಹೋಗಲ್ಲ. ಇದು ಯಾಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ನೋಡಿ, ನಮಗೆ ಜೀವಿಸಲಿಕ್ಕೆ ಆಹಾರ ಬಹಳ ಮುಖ್ಯ. ಹೌದು. ಆಹಾರದಿಂದಲೇ ಜೀವನ. ಪ್ರತಿ ಜೀವಿಗಳು, ಅವರು ಮಾಂಸಾಹಾರಿ ಇರಲಿ
ಸಸ್ಯಾಹಾರಿ ಇರಲಿ, ಹೌದು. ಪ್ರಾಣಿ ಪಶು ಪಕ್ಷಿಗಳಿರಲಿ, ಆಹಾರನೇ ಬಹಳ ಮುಖ್ಯ. ಹೌದು. ಅದರಲ್ಲೂ ಕೂಡ ಸಸ್ಯಜನ್ಯವಾದಂಥ ಆಹಾರ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನಾವು ಸಸ್ಯಜನ್ಯ ಆಹಾರವನ್ನು ಬಳಸಿ ನಮ್ಮ ಬದುಕನ್ನು ಕಟ್ಟಿಕೊಡ್ತೀವಿ. ಈ ಸಂದರ್ಭದಲ್ಲಿ ಬೀಜಗಳ ನ್ಯೂನ್ಯತೆಯನ್ನು ನಾವು ಗುರುತಿಸೋದಿಲ್ಲ. ಆ ಬೀಜಗಳ ನ್ಯೂನ್ಯತೆ ನೀವು ಸ್ವಲ್ಪ ಹೊತ್ತಿನ ಮುಂಚೆ ಪ್ರಶ್ನೆ ಮಾಡಿರಿ ಹೈಬ್ರಿಡ್ ಬೀಜಗಳ ಬಗ್ಗೆ. ಯಾಕೆ ಇಲ್ಲಿ ಬಂದಿದೆ ಅಂತ ಹೇಳಿದರೆ, ಆ ಗಿಡಗಳ ಗುಣಧರ್ಮವನ್ನು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ವಿಜ್ಞಾನಿಗಳು ತಿರುಚಿದ್ದಾರೆ. ಅದರ ಜೊತೆಗೆ ಮತ್ತೂ ಮುಂದುವರೆದು ಇತ್ತೀಚೆಗೆ BT ಬೀಜಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ಕೂಡ ಅವರಿಗೆ ರತ್ನಗಂಬಳಿಯನ್ನು ಹಾಸಿದ್ರು. ಇದೇ BT ಬದನೆ ಬಗ್ಗೆ ಸುಮಾರು 12-13 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಜಯರಾಮ್ ರಮೇಶ್ ಅವರು ಅರಣ್ಯ ಸಚಿವರಿದ್ದರು ಕೇಂದ್ರದಲ್ಲಿ. ಆವಾಗ ಒಂದು ಪರಿಸರ ಸಚಿವರಿದ್ದರು, ಒಂದು ಸಭೆಯನ್ನ ಕರೆದಿದ್ರು. ಆಂಧ್ರ, ತಮಿಳುನಾಡು, ಕರ್ನಾಟಕದವರು ನಾವೆಲ್ಲ ಸೇರಿದ್ವಿ. ಇಡೀ ದಿವಸ ಚರ್ಚೆ ನಡೀತಾ ದಿವಸ BT ಬೀಜಗಳು ಬೇಕೇ ಬೇಡವೆ, ಇದು ಇಡೀ ದಿವಸ ಚರ್ಚೆ ನಡೆದು ಅವತ್ತು ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ BT ಬೀಜ ಬೇಡ ಅನ್ನೋ ಪ್ರತಿಪಾದನೆ ಮಾಡಿತು. ಬಹುಪಥದ ಆಧಾರದ ಮೇಲೆ ಅವರು ಆ ಬೀಜಗಳನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಜಯರಾಮ್ ರಮೇಶ್ ಅವರು ಮಾಡಿದರು. ಆದರೆ ಪರಿಣಾಮವಾಗಿ ಏನಾಯಿತು, BT ಬೀಜಗಳಲ್ಲಿ ನಮ್ಮ ಸಸ್ಯ ವಿಜ್ಞಾನಿಗಳು ಬಹುತೇಕ ಇವತ್ತು ನಿಸರ್ಗ ನಿಯಮಕ್ಕೆ ಅನುಗುಣವಾಗಿ ಶೋಧನೆ ಮಾಡ್ತಾ ಇಲ್ಲ, ಪ್ರಯೋಗಗಳನ್ನು ಮಾಡ್ತಾ ಇಲ್ಲ, ಪ್ರಕೃತಿಗೆ ವಿರುದ್ಧವಾಗಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಮಲ್ಟಿನ್ಯಾಷನಲ್ ಕಂಪನಿಗಳ ಆಮಿಷಗಳಿಗೆ ಒಳಗಾಗಿ ಈ ರೀತಿಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಹುನ್ನಾರಗಳಿದು. ನನಗೆ ಗೊತ್ತಿರೋದೇನಂತ ಹೇಳಿದ್ರೆ, ನಮ್ಮ ರೈತನೇ ಭಾರಿ ದೊಡ್ಡ ವಿಜ್ಞಾನಿ. ನನಗೆ ಗೊತ್ತಿರೋಂಗೆ ನಮ್ಮ ರೈತನೇ ದೊಡ್ಡ ವಿಜ್ಞಾನಿ. ಯಾಕೆಂತ ಹೇಳಿದ್ರೆ ಅವರು ಪಾರಂಪರಿಕವಾಗಿ ಬೆಳೆದು ಬಂದಿದ್ದಾರೆ, ಪಾರಂಪರಿಕವಾಗಿ ಒಂದು ಇದು ಬೀಜಗಳನ್ನು ಇಟ್ಕೊಂಡಿದ್ದಾರೆ, ಪಾರಂಪರಿಕವಾಗಿ ನಡೆಸಿದ್ದಾರೆ. ಅವರು ಆ ಬೀಜ ಬಿತ್ತಿದರೆ ಮತ್ತೆ ಇನ್ನೊಂದು ಸತಿ ಅವ್ರು ಹಂಗೆ ಇಡ್ತಿದ್ರು ಅದನ್ನು, ಯಾವ ಬೀಜ ಬಿತ್ತಬೇಕು, ಯಾವ ಬೀಜ ಬಿಡಬಾರ್ದು, ಮತ್ತೆ ಯಾವುದನ್ನ. ಒಂದು ನಿಮಿಷ ನೋಡಿ, ಬೀಜದ ವಿಚಾರಕ್ಕೆ ಬಂದರೆ ರೈತನೇ ಈ ಭೂಮಿ ಮೇಲೆ ಪ್ರಥಮ ವಿಜ್ಞಾನಿ. ಹೌದಲ್ವಾ? ಅತ್ಯಂತ ಪರಮ ವಿಜ್ಞಾನಿ ರೈತ. ಯಾಕೆ ಅಂದರೆ ರೈತ ಪ್ರಕೃತಿಗೆ ಪೂರಕವಾಗಿ, ಪ್ರಕೃತಿಯ ಸಹವರ್ತಿಯಾಗಿ, ಸ್ನೇಹಿಯಾಗಿ ಬೇಕಾದ ಯಾವ ಪರಿಸರದಲ್ಲಿ ಯಾವ ಬೆಳೆಯನ್ನು ಬಿತ್ತಬೇಕು ಅನ್ನೋದು ಅನುಭವಜನ್ಯವಾಗಿ ಕಂಡುಕೊಂಡಂಥವನು. ಹೌದು. ಆ ಪ್ರದೇಶದಲ್ಲಿ ಆ ಬೀಜಗಳನ್ನು ಬಿತ್ತಿ ಬೆಳೆ ತೆಗೆದಂಥವನು. ಆ ತಳಿಯನ್ನು ವಿಕೃತಿಗೊಳಿಸಲಿಲ್ಲ. ಹೌದು, ರೈತ ಮಾತ್ರ ಅವ್ರು ಮಾಡಲಿಲ್ಲ. ಅದನ್ನು ಬಿತ್ತಿದ, ಬೆಳೆದ, ಸಂರಕ್ಷಣೆ ಮಾಡಿದ, ಮತ್ತೊಬ್ಬರಿಗೆ ಕೊಟ್ಟ, ಆಹಾರ ಅಂತ ಸೇವನೆ ಮಾಡಿದ, ಸಮಾಜದ ಆರೋಗ್ಯ, ತನ್ನ ಆರೋಗ್ಯ ಕಾಪಾಡಿದ. ಈಗ ಹಂಗಿಲ್ಲಲ್ಲ. ಈಗ ಏನಾಗಿದೆ, ಈ ವಿಜ್ಞಾನಿಗಳು ಯಾವುದೋ ಸಸ್ಯಕ್ಕೆ ಯಾವುದೋ ಕ್ರಿಮಿಕೀಟಗಳ, ಪ್ರಾಣಿಗಳ ಜೀನನ್ನು ಆಡ್ ಮಾಡ್ತಾ ಇದ್ದಾರೆ. ಅದೇ ದೊಡ್ಡ. ಇದಕ್ಕೆ ಕೊಡೋ ಕಾರಣಗಳು ಬೇರೆ ಬೇರೆ. ಆ ಪ್ರಾಣಿಗಳ, ಕ್ರಿಮಿಕೀಟಗಳ ಜೀನ್ಗಳನ್ನು ಈ ಇಂಜೆಕ್ಟ್ ಮಾಡೋದ್ರಿಂದ ಬೀಜಗಳಿಗೆ ಅದು ಏನಾಗುತ್ತೆ, ಆ ಜೀನ್ಗಳನ್ನು ನಮ್ಮ ಕರುಳುಗಳು ಜೀರ್ಣಿಸ್ಕೊಳ್ಳೋಕೆ ಆಗೋದಿಲ್ಲ, ಶಕ್ತಿ ಇರಲ್ಲ, ಜೀರ್ಣಿಸ್ಕೊಳ್ಳೋಕೆ ಆಗೋದಿಲ್ಲ. ಆವಾಗ ನಾನಾ ವಿಧವಾದ ಅಜೀರ್ಣ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾ ಇದೆ. ಹಂಗಾಗಿ ಜಾಸ್ತಿ ಈ ಎಲ್ಲ ಕಾರಣಗಳಿಗೆ ನಾವಿವತ್ತು ವಾಸ್ತವವಾಗಿ ನಾವು ಸಂಪೂರ್ಣವಾಗಿ ನಾವು ಸಸ್ಯಾಹಾರಿಗಳು ಅಂತ ಹೇಳ್ಕೊಳ್ಳೋದೇ ಡೋಂಗಿತನ. ಅಂದ್ರೆ ನಾವು ಮಾಂಸಾಹಾರಿಗಳಂತಾರೆ, ಅಂದ್ರೆ ಇಂಡೈರೆಕ್ಟ್ ಮಾಂಸಾಹಾರಿಗಳು. ಹೌದು ಸರ್, ನಾನು ಕಡೆ ಒಂದು ಪ್ರಶ್ನೆ ಸರ್. ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಅದನ್ನು ಇನ್ನೊಂದು ಸತಿ ರಿಪೀಟ್ ಆಗಿ ಹೇಳ್ಬೇಕು ಸರ್. ಯಾಕಂದರೆ ನನಗೊಂದು ದೊಡ್ಡ ಪ್ರಶ್ನೆ ಇದೆ. ಜಾಸ್ತಿ ಜನಸಂಖ್ಯೆ ಆಧಾರಿತ ಇದ್ದಾಗ ನಮ್ಮ ಬೆಳೆ ಕಮ್ಮಿ ಇದ್ದರೆ ಅದು ಹಂಚಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹಸಿರು ಕ್ರಾಂತಿ ಬಂತು, ಊಟ ಸಿಕ್ತು, ಆಯ್ತಾ? ಈಗ ಅದು ಇಲ್ಲ. ಸೊ ಈಗ ನಾವು ಏನು ಮಾಡ್ಬೇಕು ಸರ್? ಈ ಇಷ್ಟಕ್ಕೊಂದು ಜನಕ್ಕೆ ನಮ್ಮ ಬೀಜ, ನಮ್ಮ ಇದನ್ನೇ ಇಟ್ಕೊಂಡು ಇದ್ದಾವೆ, ಅಲ್ಲಲ್ಲಲ್ಲೆಲ್ಲ ಇದ್ದಾರೆ, ರೈತ ಇಟ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆ ಥರದ ನಿಮ್ಮಂಥ ರೈತರು ಇದ್ದಾರೆ, ನೀವು ಅದೇ ರೀತಿಯಲ್ಲಿ ಬೆಳೆದಿದ್ದೀರಿ. ಅದನ್ನು ಮತ್ತೆ ಮಲ್ಟಿಪ್ಲೈ ಮಾಡ್ಬೋದು, ನಾವೇನು ಸಮಸ್ಯೆ ಇಲ್ಲ ಅದನ್ನು. ಆದರೆ ಇಷ್ಟಕ್ಕೊಂದು ಜನಸಂಖ್ಯೆಗೆ ಆಹಾರವನ್ನು ಹೇಗೆ ನಾವು ಸಂಭಾಳಿಸ್ಬೋದು ಅನ್ನೋದನ್ನು ಭಾಳ ವೈಜ್ಞಾನಿಕವಾಗಿ ಒಂದು ಮಾತು ಹೇಳಿಬಿಟ್ರೆ ಭಾಳ ಚೆಂದ ಇರ್ತದೆ ಸರ್. ಯಾಕಂದರೆ ನಮ್ಮ ಜನಗಳಿಗೆ ಏನಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಹಸಿರು ಕ್ರಾಂತಿ ಇಲ್ಲ ಅಂತೇಳಿ ನಾವು ಸತ್ತೋಗ್ತೀವಿ ಅಂತ ಹೇಳ್ತಿದ್ರು ಜನ. ಹಸಿರು ಕ್ರಾಂತಿ ಬರದಲ್ಲೇ ಇದ್ರೂ ನಾವು ಬದುಕ್ತಿದ್ದೀವಿ ಅನ್ನೋದ್ರ ಬಗ್ಗೆ ನೀವು ಭಾಳ ನೀಟಾಗಿ ಒಂದು ಮಾತು ಹೇಳ್ಬಿಡಿ ಸರ್. ಇಲ್ಲ ನೋಡಿ, ಇವಾಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ, ನಾವು ಬೂಸಾದ ಮಾದರಿಯಲ್ಲಿ ಆಹಾರ ತಿನ್ನೋದಕ್ಕಿಂತ ಇಡೀ ಆಹಾರವನ್ನು ತಿಂದು ಆರೋಗ್ಯ ಕಾಪಾಡ್ಕೊಳ್ಬೋದು.
ಆಹಾರದ ಸಮಸ್ಯೆ. ನೀವು ಇನ್ನೊಂದು ಯೋಚನೆ ಮಾಡಿ, ಆಹಾರದ ಕೊರತೆ ಇರುವಂಥ ಸಂದರ್ಭದಲ್ಲಿ ಮನುಷ್ಯನ ಆರೋಗ್ಯ ಮತ್ತು ಆಯುಷ್ಯ ಹೆಚ್ಚಿತ್ತು. ಇವತ್ತು ಆಹಾರದ ಅಭಾವ ಇಲ್ಲ ಅಂದ್ರೂ ಕೂಡ ಮನುಷ್ಯ ಆರೋಗ್ಯ ನಾಶ ಆಗಿದೆ, ಆಯುಷ್ಯ ಕ್ಷೀಣಿಸಿದೆ. ಈಗ 40-45 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ, ಇಡೀ ಊರು ತುಂಬಾನೇ ಆಸ್ಪತ್ರೆಗಳಾಗಿದೆ. ಸಾರಿ, ನೀವು 45 ವರ್ಷ ಲೆಕ್ಕ ಇಟ್ಕೋಬೇಡಿ, 13 ವರ್ಷ 14 ವರ್ಷಕ್ಕೆ 35 ಯೂನಿಟ್ ಇನ್ಸುಲಿನ್ ತಗೊಳ್ಳೋರು ನಾನು ನೋಡಿದ್ದೀನಿ. ತಗೊಳ್ತಾರೆ. ಈಗ ಸಕ್ಕರೆ ಕಾಯಿಲೆ ಸಿಕ್ಕಬೇಡಿ. ಈಗ 16 ವರ್ಷ 18 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಕ್ಲಾಸ್ ರೂಮಲ್ಲಿ ಕೂತಿರೋರು, ಆಟ ಆಡ್ತಾ ಇರೋರು, ನಡೀತಾ ಇರೋರು ದಿಢೀರಂತ ಬಿದ್ದು ಸತ್ತೋಗೋರನ್ನ ನೋಡಿದ್ದೀವಿ. ಈ ಜೀವನ ಇಷ್ಟಕ್ಕೆ ಸೀಮಿತ ಆಗೋದಾದ್ರೆ ಮನುಷ್ಯನ ಜೀವನ ಯಾಕೆ ಬೇಕು ಸರ್? ಹಾಗಾಗಿ ನೀವು ರೈತರು ಜನರಿಗೆ ಯಾವ ಫುಡ್ಡನ್ನು ಊಟ ಮಾಡಬೇಕು, ನೀವು ನಿಮ್ಮ ಪರಿಸ್ಥಿತಿ ಅಂದರೆ ಯಾವ ರೀತಿ ನಾವು ಅದನ್ನು ತೀರ್ಮಾನ ಮಾಡ್ಕೊಳ್ಬೇಕು, ಹೆಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಲಾಸ್ಟ್ ಒಂದು ಮಾತಾಡ್ಬಿಡ್ತಾರೆ, ಮುಗಿಸ್ಬಿಡ. ಸ್ನೇಹಿತರೆ, ಕರ್ನಾಟಕದ ಜನತೆಯಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ. ನಮಗೆ ಅಪರೂಪದ ಜೀವನ ಮನುಷ್ಯ ಜೀವನ. ಈ ಮನುಷ್ಯ ಜೀವನ ಪ್ರಕೃತಿ ನಮಗೆ ಕೊಟ್ಟಿರೋ ಹಾಗೆ ದೀರ್ಘಾಯುಷ್ಯ ಬೇಕು, ದೀರ್ಘಕಾಲದ ಆರೋಗ್ಯ ಕೂಡ ಬೇಕು. ಇವೆರಡೂ ಬೇಕು ಅನ್ನೋದಾದರೆ ತಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಆಧುನಿಕ ಸಲಕರಣೆಗಳಿಂದ ಹೊರಗೆ ಬರಬೇಕು, ಆಧುನಿಕ ಪ್ರಚಾರಗಳಿಂದ ಹೊರಗೆ ಬರಬೇಕು. ಮಲ್ಟಿನ್ಯಾಷನಲ್ ಕಂಪನಿಗಳು ಬೀಜಕ್ಕೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಕಾರ್ಖಾನೆಯ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಪ್ರಚಾರವನ್ನು ವರ್ಣರಂಜಿತವಾಗಿ ಕೊಡ್ತಾ ಇದ್ದಾರೆ. ಈ ಪರಿಣಾಮ ನಾವು ಆ ಪ್ರಚಾರಗಳಿಗೆ ನಾವು ಸಂಮೋಹಿತರಾಗ್ತಾ ಇದ್ವಿ. ಹಾಗಾಗಿ ಅದರಿಂದ ಹೊರಗೆ ಬರದೇ ಹೋದರೆ ನಮಗೆ ಜೀವನ ಇಲ್ಲ. ಯಾಕೆಂದರೆ ನಮಗೆ ನಾನು ಹುಟ್ಟೋದಕ್ಕಿಂತ ಏನಿದ್ದೆ, ಏನಾಗಿದ್ದೆ, ಎಲ್ಲಿದ್ದೆ ಗೊತ್ತಿಲ್ಲ. ಈಗ ಸತ್ತ ಮೇಲೆ ಏನಾಗ್ತೀನಿ ಅಂತ ಗೊತ್ತಿಲ್ಲ. ನಮ್ಮೆಲ್ಲರಿಗೂ ಒಂದೇ ಒಂದು ಜೀವನ ಇರೋದು ವಾಸ್ತವ. ಇದನ್ನು ಹಸನು ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹಣ ಯಾವತ್ತೂ ಮುಖ್ಯ ಅಲ್ಲ. ಏನೇ ಸಂಪತ್ತಿದ್ರೂ ಕೂಡ ಇಲ್ಲೇ ಹುಟ್ಟುತ್ತೆ, ಇಲ್ಲೇ ಸಾಯುತ್ತೆ, ಇಲ್ಲೇ ಇರುತ್ತೆ. ನಮ್ಮ ಜೀವನವನ್ನು ನಾವು ಕಳ್ಕೊಳ್ಳೋದು ಸರಿಯಲ್ಲ. ಆ ಕಾರಣಕ್ಕೆ ನಮ್ಮಲ್ಲಿ ಬೀಜಗಳು ಇನ್ನೂ ಇದೆ, ನಮ್ಮ ಪರಂಪರಾಗತ ಬೀಜಗಳಿದೆ, ಅದು ಹೆಚ್ಚು ಖರ್ಚಿಲ್ಲದೆ ಬೆಳೆಯುವಂಥ ಬೀಜಗಳಿದೆ. ಕನಿಷ್ಠ ನಿಮ್ಮ ಮನೆಯ ಸದಸ್ಯರ ಆರೋಗ್ಯವನ್ನು ರಕ್ಷಣೆ ಮಾಡೋಕ್ಕೋಸ್ಕರನಾದರೂ ಶುರು ಮಾಡಿ. ಮೊದಲನೇ ಆದ್ಯತೆ ನಮ್ಮ ಮನೆಯ ಸದಸ್ಯರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಮ್ಮ ಸ್ಥಳೀಯ ಪರಂಪರಾಗತ ಜನಪದ ಬೀಜಗಳನ್ನು ಬಿತ್ಕೊಂಡು ಬೆಳೆಯನ್ನು ತೆಗೆದು ಆಹಾರವನ್ನು ಬಳಸಲಿಕ್ಕೆ ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡೋಣ. ನಂತರ ಅದಕ್ಕೆ ಆಸಕ್ತಿ ಇರೋರು ಬಂದರೆ ನಾವು ಮಾರಾಟ ಮಾಡುವಂಥ ಒಂದು ಕೆಲಸ ಮಾಡೋಣ. ಯಾಕೆಂದರೆ ನಾನು ಹೆಚ್ಚು ಹಣ ಗಳಿಸಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಅಥವಾ ಒಂದು ಅರ್ಧ ಕೆಜಿ, 1 ಕೆಜಿ, 2 ಕೆಜಿ ಬಂಗಾರವನ್ನು ನನ್ನ ಮನೆಯಲ್ಲಿಟ್ಟು ಮಕ್ಕಳಿಗೆ ಒಳ್ಳೆ ಆಸ್ತಿ ತೋಟವನ್ನು ಮಾಡಿ ನಾನೇ ಅರ್ಧ ಆಯುಷ್ಯಕ್ಕೆ ಸತ್ತು ಹೋಗೋದಾದರೆ, ನಮ್ಮ ಮಕ್ಕಳು ನನ್ನ ಕಣ್ಣೆದುರಿಗೆ ಕಾಯಿಲೆಗಳಿಗೆ ತುತ್ತಾಗೋದಾದರೆ ಯಾವ ಪುರುಷಾರ್ಥಕ್ಕಾಗಿ ಇದನ್ನೆಲ್ಲ ಮಾಡಬೇಕಾಗಿದೆ. ಆ ಕಾರಣಕ್ಕೆ ನಮ್ಮ ಬದುಕನ್ನು, ನಮ್ಮ ಮುಂದಿನ ಪೀಳಿಗೆಯವರ ಬದುಕನ್ನು ಹಸನು ಮಾಡೋದಾದರೆ ಪ್ರಕೃತಿ ನಿಯಮ ಏನಿದೆಯೋ ಅದನ್ನೇ ನಾವು ಪಾಲನೆ ಮಾಡಬೇಕು. ಅದರ ಹಿಂದೆನೇ ಹೆಜ್ಜೆ ಹಾಕ್ಬೇಕು ನಾವು. ಆವಾಗ ಮಾತ್ರ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಈಗ ಬರ್ತಾ ಇರೋದು ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಈಗ ನಾಳೆ 21ಕ್ಕೆ ಒಂದು ಸಾರ್ವಜನಿಕ ಸಂಘ ಸಂಸ್ಥೆಗಳಿಗೆ ಪ್ರತಿಕ್ರಿಯೆಯನ್ನು ಕೇಳಿದರೆ ಬೀಜದ ಕಾಯ್ದೆಯನ್ನು ತಿದ್ದುಪಡಿ ತರ್ತೀವಿ ಅಂತೇಳಿ ಖಂಡಿತ ಮೋಸ ಆಗುತ್ತೆ. ಯಾಕೆಂದರೆ 1983ರಲ್ಲಿ ಅವತ್ತೇ ಪ್ರತಿಪಾದನೆ ಮಾಡಿದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು, ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದರೆ ಸಾಕಾಗೋದಿಲ್ಲ. ಯಾಕೆಂದರೆ ವಿದೇಶಿಗರಿಗೆ ನಮ್ಮ ದೇಶವನ್ನು ರತ್ನಗಂಬಳಿ ಹಾಸಿ ಬಾಗಿಲುಗಳನ್ನು ಎಲ್ಲ ಸರ್ಕಾರಗಳು ತೆರೀತಾ ಇದ್ದಾವೆ. ನಾವಾಗಿ ಉಳಿಲಿಕ್ಕೆ ಈ ಸರ್ಕಾರಗಳು ಬಿಡ್ತಾ ಇಲ್ಲ. ಆ ಕಾರಣಕ್ಕೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸ್ಬೇಕು. ಪುರಾತನ ಕಾಲದ ಕೃಷಿ ಸಂಸ್ಕೃತಿಯನ್ನು, ನಮ್ಮ ವಾಸ್ತವಿಕ ಸಂಸ್ಕೃತಿಯನ್ನು ಕೃಷಿಯಲ್ಲಿ ಬಳಕೆ ಮಾಡಬೇಕು ಅನ್ನೋದು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಕೇಳಿದ್ರಲ್ಲ ಸ್ನೇಹಿತರೆ, ಅಂದರೆ ಒಂದು ಭಾಳ ಮುಖ್ಯವಾದ ಅಂತ ಹೇಳಿದ್ರೆ, ರೈತರಿಗೆ ನಾವು ಮಲ್ಟಿನ್ಯಾಷನಲ್ ಕಂಪ್ನಿಯವರಾಗಿರ್ಬೋದು ಅಥವಾ ಬೇರೆ ರೈತರು ಹೋರಾಟ ಮಾಡ್ತಿದ್ರೆ ಅದು ನಮಗೆ ಸಂಬಂಧ ಇಲ್ಲ ಅಂತ ಇರ್ತೀವಿ ಜನ. ಅದು ಹಾಗಲ್ಲ. ರೈತರು ಕೇವಲ ತಮಗೋಸ್ಕರ ಅಲ್ಲ ಮಾಡೋದು, ಇಡೀ ಜನರಿಗೋಸ್ಕರ ಮಾಡ್ತಾರೆ. ಆ ಹೋರಾಟಕ್ಕೆ ಸಾರ್ವಜನಿಕರು ಎಲ್ಲರೂ ಬೆಂಬಲಿಸ್ತಾ ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು, ಅವರ ಹೋರಾಟಕ್ಕೂ ಬೆಂಬಲಿಸಬೇಕು. ಮತ್ತು ಅವರು ಲಾಸ್ಟ್ಗೆ ಹೇಳಿದ್ದು ಒಂದೇ ಒಂದು ಮಾತೇನಂತ ಹೇಳಿದ್ರೆ, ನಮ್ಮ ಪಾರಂಪರಾಗತವಾದಂಥ ಬೀಜಗಳನ್ನು ಬಿತ್ತಿ ಬೆಳೆದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.